ओके। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामीति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरव हरे कृष्ण 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 हरे 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 राम 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 हरे हरे। ಶ್ರೀಲ ಪ್ರಭುಪಾದ್ ಕಿ ಜಾಯ್. ಎಸ್. ಸೊ ನಿಮ್ಮ ಸ್ಪೀಕರ್ ಮ್ಯೂಟ್ ಮಾಡಿ ಮಾತಾಜಿ. ಯಾ ಎಸ್. ಸೊ ಇವತ್ತು ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ. ಸೊ ಆಧ್ಯಾತ್ಮಿಕ ಗುರುಗಳ ಆಯ್ಕೆ ಅಂದರೆ ಅದು ಅಧ್ಯಾಯ ಹೆಸರು ಗುರುವಿನ ಆಯ್ಕೆ. ಸೊ ಫಸ್ಟ್ ಆಫ್ ಆಲ್ ನಾವು ಒಂದು ಅರ್ಥ ಮಾಡ್ಕೋಬೇಕು. ಗುರು ಗುರು ಅಂದರೆ ಯಾರು, ಗುರುವನ್ನು ಸ್ವೀಕರಿಸುವ ಅಗತ್ಯ ಏನು? ಯಾಕಂದರೆ ಸತ್ಯವಾದ ಆಧ್ಯಾತ್ಮಿಕ ಗುರುಗಳ ಅರ್ಹತೆಗಳೇನು? ಸೊ ಪ್ರಭುಪಾದರು ತುಂಬ ವಿವರಣವಾಗಿ ಚೈತನ್ಯ ಚರಿತಾಮೃತ, ಅವರ ಪ್ರವಚನಗಳಲ್ಲಿ, ಅವರ ಉಪನ್ಯಾಸಗಳಲ್ಲಿ, ಅವರ ಕಾನ್ವರ್ಜೇಷನ್ ಅಂದರೆ ಅವರ ಸಂವಾದ ಅಂದರೆ ಶಿಷ್ಯರ ಜೊತೆಯಲ್ಲಿ ಸಂವಾದ, ಭಗವದ್ಗೀತಾ ಭಾಗವತದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಸತ್ಯವಾದ ಆಧ್ಯಾತ್ಮಿಕ ಗುರುಗಳ ಅರ್ಹತೆಗಳು. ಸೊ ಶ್ರೀಲ ಪ್ರಭುಪಾದರು ತುಂಬ ವಿವರಣವಾಗಿ ಅವರು ಹೇಳ್ತಾರೆ. ಯಾಕಂದರೆ ಈಗ ನಾವು ಒಂದು ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ಈ ಅಧ್ಯಾಯದ ಚರ್ಚನೆ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಸತ್ಯವಾದ ಆಧ್ಯಾತ್ಮಿಕ ಗುರು ಯಾರು, ಆ ಗುರುಗಳ ಅರ್ಹತೆಗಳು ಯಾವುವು? ಸೊ ಇದು ಬಹಳ ಗಂಭೀರವಾದ ವಿಷಯ. ಯಾಕೆಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಪ್ರಗತಿ ಹೊಂದುವುದಕ್ಕೆ ಸಂಪೂರ್ಣವಾಗಿ ಗುರುವಿನ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಶಾಸ್ತ್ರಗಳು, ಆಚಾರ್ಯರು ಮತ್ತು ವಿಶೇಷವಾಗಿ ಶ್ರೀಲ ಪ್ರಭುಪಾದರು ಈ ವಿಷಯವನ್ನು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಸೊ ಗುರುವಿನ ಸ್ವೀಕರಿಸುವ ಅಗತ್ಯ ಏನು? ಅದಕ್ಕೆ ವೇದಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ? ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ ಅಂತ ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಸೊ ಆದ್ದರಿಂದ ಜೀವನದ ಪರಮ ಗುರಿಯನ್ನು ತಿಳಿಯಲು ಬಯಸುವವನು, ಅಂದರೆ ಇವಾಗ ನಮ್ಮ ಜೀವನದ ಪರಮ ಗುರಿ ನಾನು ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು? ಮೊದಲು ಗುರುವಿನ ಆಶ್ರಯವನ್ನು ಸ್ವೀಕರಿಸಲೇಬೇಕು. ಯಾಕಂದರೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಎಲ್ಲರೂ ಅಜ್ಞಾನದಲ್ಲಿದ್ದೇವೆ. ಸೊ ನಮ್ಮ ನಿಜವಾದ ಸ್ವರೂಪ ನಾವು ಮರೆತು ಹೋಗ್ಬಿಟ್ಟಿದ್ದೀವಿ. ನಾವು ಆತ್ಮರಾಗಿದ್ದೀವಿ ಎಂಬುದನ್ನು ಮರೆತು ದೇಹವೇ ನಾವು ಎಂದು ಭಾವಿಸುತ್ತಿದ್ದೀವಿ, ಭಾವನದಲ್ಲಿದ್ದೀವಿ. ದೇಹನೇ ನಾನು ಅಂತ ಸಂಪೂರ್ಣವಾಗಿ ನಂಬಿದ್ದೀವಿ. ಯಾಕಂದರೆ ನಾವು ಆತ್ಮ. ಸೊ ಇದು ನಿಜವಾಗಿ ಅಜ್ಞಾನ. ಸೊ ಆದ್ದರಿಂದ ಶಾಸ್ತ್ರಗಳು ಏನು ಹೇಳುತ್ತೆ? ಯಾಕಂದರೆ ಶಾಸ್ತ್ರ ಹೇಳೋದು ಏನು ಗೊತ್ತಾ? ಗುರುವಿಲ್ಲದೆ ಆಧ್ಯಾತ್ಮಿಕ ಜ್ಞಾನವನ್ನು ಅರಿಯಲು ಸಾಧ್ಯವಿಲ್ಲ. ಗುರು ಇಲ್ಲದೆ ಆಧ್ಯಾತ್ಮಿಕ ಜ್ಞಾನವನ್ನು ಅರಿಯಲು ಸಾಧ್ಯವಿಲ್ಲ. ಸೊ ಗುರು ಮತ್ತು ಭಗವಂತನ ಮೇಲೆ ಸಮಾಭಾವನ ಭಕ್ತಿ ಇರಬೇಕು. ಯಾಕಂದರೆ ಒಂದು ಉಪನಿಷತ್ತಲ್ಲಿ ಒಂದು ಶ್ಲೋಕ ಬರುತ್ತೆ, ಶ್ವೇತರ ಉಪನಿಷತ್ತು. ಸೊ ಅದು ಹೀಗೆ ಹೇಳುತ್ತೆ, ಏನು? ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹಿ ಅರ್ಥ ಪ್ರಕಾಶಂತೆ ಮಹಾತ್ಮನ ಅಂತ. ಸೊ ಯಾರಿಗಾದರೂ ಭಗವಂತನ ಮೇಲೆ ಮತ್ತು ಆಧ್ಯಾತ್ಮಿಕ ಗುರುಗಳ ಮೇಲೆ ಸಮಾನ ಭಕ್ತಿ ಇದ್ದರೆ ಅಂಥವರಿಗೆ
ಅಂಥ ವ್ಯಕ್ತಿಗೆ ವೇದಗಳ ಎಲ್ಲ ಅರ್ಥಗಳು ಸ್ವಯಂ ಪ್ರಕಾಶವಾಗುತ್ತವೆ, ಹೃದಯದಿಂದ ಪ್ರಕಾಶ. ಸೊ ಇದರಿಂದ ನಮಗೆ ಏನು ತಿಳಿಯುತ್ತದೆ? ಗುರುವೆಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಗುರುವು ಅಂದರೆ ಭಗವಂತನ ಪ್ರತಿನಿಧಿ. ಸಾಕ್ಷಾದರಿತ್ವೇನ ಸಮಸ್ತ ಶಾಸ್ತ್ರೈ ಉಕ್ತಸ್ಥಾಭ ವ್ಯಥಯೇವ ಸದ್ಭಿ ಅಂತ ನಾವು ಬೆಳಗ್ಗೆ ಹೊತ್ತು ಮಂಗಳಾರತಿ ಸಮಯದಲ್ಲಿ ಭಗವಂತನ ಮುಂದೆ ನಾವು ಈ ಹಾಡನ್ನು ಹೇಳುತ್ತಾ ಗುರುಗಳನ್ನು ನಾವು ಹೊಗಳ್ತೀವಿ. ಸೊ ಎಲ್ಲ ಶಾಸ್ತ್ರಗಳು ಹೇಳುವಂತೆ ಆಧ್ಯಾತ್ಮಿಕ ಗುರು ಯಾರು? ಹರಿಯಗೆ ಸಮಾನ, ಗೌರವಕ್ಕೆ ಅರ್ಹರು. ಹರಿಯಕ್ಕೆ ಅಂದರೆ ಸಾಕ್ಷಾತ್ ಭಗವಂತನಿಗೆ ನಾವು ಯಾವ ರೀತಿ ಗೌರವ ತೋರಿಸ್ತೀವೋ ಅದೇ ರೀತಿ ಆಧ್ಯಾತ್ಮಿಕ ಗುರುವಿಗೆ ಗೌರವವನ್ನು ತೋರಿಸ್ಬೇಕು. ಅಂತಹ ವ್ಯಕ್ತಿ ಆ ಗೌರವಕ್ಕೆ ಅರ್ಹರು. ಸೊ ಗುರು ಏನು? ಮಹಾಭಾಗವತನಾಗಿರಬೇಕು. ಶ್ರೀಲ ಪ್ರಭುಪಾದರು ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಯಾರಾದರೂ ಮಹಾಭಾಗವತ ಸ್ಥಾನವನ್ನು ಪಡೆದಿದ್ದರೆ ಅವನನ್ನು ಗುರುವಾಗಿ ಸ್ವೀಕರಿಸಬೇಕು ಅಂತ. ಸೊ ಎಂಥವರು? ಅವರು ಮಹಾಭಾಗವತ ಸ್ಥಾನವನ್ನು ಪಡೆಯಬೇಕು. ಅಂಥವ್ರನ್ನ ಮಾತ್ರ ನಾವು ಗುರುವನ್ನು ಸ್ವೀಕಾರ ಮಾಡಬೇಕು. ಯಾಕಂದರೆ ಭಕ್ತರಲ್ಲಿ 3 ವರ್ಗಗಳಲ್ಲಿ ನಾವು ವಿಂಗಡಿಸಬಹುದು. ಒಂದು ಕನಿಷ್ಠಾಧಿಕಾರಿ, ಇನ್ನೊಂದು ಮಧ್ಯಮಾಧಿಕಾರಿ, ಇನ್ನೊಂದು ಉತ್ತಮ ಅಧಿಕಾರಿ. ಯಾಕಂದರೆ ಸಾಮಾನ್ಯವಾಗಿ ಭಕ್ತರಲ್ಲಿ ಈ 3 ವರ್ಗಗಳಾಗಿ ನಾವು ವಿಂಗಡಿಸಬಹುದು: ಕನಿಷ್ಠ, ಮಧ್ಯಮ, ಉತ್ತಮ. ಸೊ ಗುರು ಯಾರು? ಉತ್ತಮಾಧಿಕಾರಿ ಭಕ್ತನಾಗಿರಬೇಕು. ಸೊ ಉತ್ತಮಾಧಿಕಾರಿ ಯಾರು? ಅವರು ಭಗವಂತನ ಶುದ್ಧ ಭಕ್ತನಾಗಿರುತ್ತಾರೆ. ಅವರು ಯಾವಾಗಲೂ ಕೃಷ್ಣನ ಸೇವೆಯಲ್ಲಿ ತೊಡಗಿರುತ್ತಾರೆ. ಸೊ ಗುರು ಆಗಬೇಕಂದ್ರೆ ಇದು ಅರ್ಹತೆ. ಪಾಂಡಿತ್ಯದಿಂದ ಗುರು ಆಗಲು ಸಾಧ್ಯವಿಲ್ಲ. ಕೆಲವರು ಭಾವಿಸುತ್ತಾರೆ, ಏನು, ನಾನು ದೊಡ್ಡ ಪಂಡಿತ, ನಾನು ವೇದಗಳು ಓದಿದ್ದೀನಿ, ನನಗೂ ಸಂಸ್ಕೃತ ಬರುತ್ತೆ, ಎಲ್ಲ ತಿಳಿದಿದ್ದೀನಿ, ಅದರಿಂದ ನಾನು ಗುರು ಆಗಬಹುದು ಅಂತ. ಇದು ಸರಿಯಲ್ಲ. ಯಾಕಂದರೆ ಶ್ರೀಲ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ? ಅವರು ಏನು ಹೇಳ್ತಾ ಇದ್ದಾರೆ? ನಾನು ಜ್ಞಾನ, ಪಾಂಡಿತ್ಯ, ಉನ್ನತ ಸ್ಥಾನ ಇರುವುಗಳಿಂದ ಗುರು ಆಗಲು ಸಾಧ್ಯವಿಲ್ಲ. ಗುರು ಆಗಲು ಒಂದು ಅರ್ಹತೆ ಇದೆ. ಅದು ಏನು? ಶುದ್ಧ ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು. ಸೊ ಗುರು ಮುಕ್ತನಾಗಿರಬೇಕು. ಶ್ರೀಲ ಪ್ರಭುಪಾದರು ಒಂದು ಪತ್ರದಲ್ಲೇ ಹೇಳ್ತಾರೆ, ಒಂದು ಪತ್ರ ಯಾರು ಶಿಷ್ಯರಿಗೆ ಹೇಳುವಾಗ, ಒಬ್ಬನು ಕೃಷ್ಣ ಲೋಕದ ನಿವಾಸಿ ಆಗದಿದ್ದರೆ ಆಧ್ಯಾತ್ಮಿಕ ಗುರು ಆಗಲು ಸಾಧ್ಯವಿಲ್ಲ. ಗುರು ಏನು? ಕೃಷ್ಣ ಲೋಕದಲ್ಲಿ ಇರುವ ಒಂದು ನಿವಾಸದಲ್ಲಿ ಬಂದಿರುವ ವ್ಯಕ್ತಿ ಆಗಿರಬೇಕು ಅಂತ. ಅಂತಹ ವ್ಯಕ್ತಿ ನಿವಾಸ ಆಗದಿದ್ದರೆ ಅವನು ಗುರು ಆಗಲು ಸಾಧ್ಯವಿಲ್ಲ. ಸೊ ಇದು ಅರ್ಥ ಏನು? ಯಾರಾದರೂ ಕೃಷ್ಣನನ್ನು ನಿಜವಾಗಿ ಅರಿತಾರೆ ಅವರು ಮುಕ್ತರಾಗುತ್ತಾರೆ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ? ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮನೈತಿ ಮಾಮೇತಿ ಸೋ ಅರ್ಜುನ. ಯಾರು ಕೃಷ್ಣನ ದಿವ್ಯ ಸ್ವರೂಪವನ್ನು ನಿಜವಾಗಿ ಅರಿಯುತ್ತಾರೋ ಅವನ ದೇಹವನ್ನು ತ್ಯಜಿಸಿದ ನಂತರ ಮತ್ತೆ ಜನ್ಮವನ್ನು ಪಡೆಯುವುದಿಲ್ಲ. ಅಂದರೆ ಅವರು ಮುಕ್ತರಾಗ್ಬಿಡ್ತಾರೆ. ಆದ್ದರಿಂದ ಗುರು ಎಂದರೆ ಮುಕ್ತ ಆತ್ಮ. ಸೊ ಇದು ಯಾಕಂದರೆ ಗುರು ಕೃಷ್ಣ ತತ್ವವನ್ನು ಅರಿತಿರಬೇಕು, ಸಾಮಾನ್ಯವಾಗಲ್ಲ. ಸೊ ಚೈತನ್ಯ ಚರಿತಾಮೃತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಗುರು ಅಂದರೆ ಯಾರು? ಏಯಿ ಕೃಷ್ಣ ತತ್ವ ವೆತ್ತ ಸೇಯಿ ಗುರು ಹೋಯ್ ಅಂತ. ಯಾರು ಕೃಷ್ಣ ತತ್ವವನ್ನು ನಿಜವಾಗಿ ಅರಿತಿರುತ್ತಾರೋ ಅವರು ಗುರು. ಸೊ ಗುರು ಎಂದರೆ ಕೃಷ್ಣ ಯಾರು ಎಂದು ತಿಳಿದಿರಬೇಕು, ಕೃಷ್ಣನೇ ಪರಮ ದೇವೋತ್ತಮ ಪುರುಷವನ್ನು ಅರಿತಿರಬೇಕು, ಕೃಷ್ಣನೇ ಎಲ್ಲದರ ಮೂಲ ಎಂಬ ತಿಳಿದಿರಬೇಕು. ಇದು ಸೊ ಗುರು ಕೃಷ್ಣನ ಅತ್ಯಂತ ಆಪ್ತ ಸೇವಕ, ವೆರಿ ವೆರಿ ಕಾನ್ಫಿಡೆನ್ಷಿಯಲ್ ಸರ್ವೆಂಟ್ ಆಫ್ ದ ಲಾರ್ಡ್. ಅತ್ಯಂತ ಆಪ್ತಕ ಸೇವಕ, ಅತ್ಯಂತ ಪ್ರಿಯ ಭಕ್ತ. ಸೊ ಕೃಷ್ಣ ಭಗವದ್ಗೀತಾದಲ್ಲಿ ಏನು ಹೇಳ್ತಾನೆ? ನ ಚ ತಸ್ಮಾನ್ ಮನುಷ್ಯೇಶು ಕಚ್ಚಿನ್ಮೇ ಪ್ರಿಯ ಕೃತ್ತಮ
ಯಾರು ಕೃಷ್ಣನ ಸಂದೇಶವನ್ನು ಪ್ರಚಾರ ಮಾಡುತ್ತಾರೋ ಅವರು ಕೃಷ್ಣನಿಗೆ ಅತ್ಯಂತ ಪ್ರಿಯರು. ಆದ್ದರಿಂದ ಗುರು ಏನು? ಕೃಷ್ಣನ ಆಪ್ತ ಸೇವಕ, ಕೃಷ್ಣನ ಪ್ರತಿನಿಧಿ, ಕೃಷ್ಣನ ಸಂದೇಶವನ್ನು ಪ್ರಚಾರಕ. ಗುರು ಅಂದರೆ ಇವರು. ಸೊ ಗುರು ಭಕ್ತಿಯೋಗದಲ್ಲಿ ಸಂಪೂರ್ಣ ಸ್ಥಿರರಾಗಿರಬೇಕು. ಪ್ರಭುಪಾದರು ಹೇಳುತ್ತಾರೆ, ಗುರು ಎಂದರೆ ಭಕ್ತಿಯೋಗದಲ್ಲಿ 100%, 100% ಸ್ಥಿರವಾಗಿರುವ ಭಕ್ತ, ಅಂಥವರು ಗುರು. ಸೊ ನೀವು ಯೋಚನೆ ಮಾಡಿ. ಸೊ ಗುರುಗಳು ನಾವು ಆಯ್ಕೆ ಮಾಡ್ಕೋಬೇಕು ಅಂದರೆ ಅಂಥವ್ರಿಂಥವ್ರನ್ನು ಆಯ್ಕೆ ಮಾಡ್ಕೋಬಾರ್ದು. ಅವರು 100% ಸ್ಥಿರವಾಗಿರುವ ಭಕ್ತ. ಅವ್ರು ಏನು ಮಾಡ್ತಾರೆ? ಹರಿನಾಮವನ್ನು ನಿರಂತರವಾಗಿ ಜಪ ಮಾಡ್ತಾ ಇರ್ತಾರೆ. ಹರಿನಾಮ, ಭಗವಂತನ ನಾಮ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ನಿರಂತರವಾಗಿ ಜಪ ಮಾಡ್ತಾನೇ ಇರ್ತಾರೆ. ಆಮೇಲೆ ಕೃಷ್ಣನ ಸೇವೆಯಲ್ಲಿ ಸದಾ ತೊಡಗಿರುತ್ತಾರೆ. ಮಾಯ ಸೇವೆಯಲ್ಲ, ಕೃಷ್ಣನ 24 ಗಂಟೆ ಸದಾ ಕೃಷ್ಣನ ಸೇವೆ. ಆಮೇಲೆ ಭೌತಿಕ ಆಸೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿರುತ್ತಾರೆ. ಅಂಥವರು ಗುರು. ಗುರು ಆಗೋದು ಸುಲಭವಲ್ಲ. ಯಾಕಂದರೆ ಇಂದಿನ ಕಾಲದಲ್ಲಿ ಹಲವರು ತಾವು ಗುರು ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಶ್ರೀಲ ಪ್ರಭುಪಾದರು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಗುರು ಆಗುವುದು ಸುಲಭವಲ್ಲ. ಪ್ರತಿಯೊಬ್ಬರೂ ಗುರು ಆಗಲು ಸಾಧ್ಯವಿಲ್ಲ. ಗುರು ಎಂದರೆ ಏನು? ಮಹಾಭಾಗವತ, ಶುದ್ಧ ಭಕ್ತ, ಮುಕ್ತ ಆತ್ಮ, ಕೃಷ್ಣ ತತ್ವವನ್ನು ಅರಿತ ವ್ಯಕ್ತಿ, ಇದು ಗುರು. ಸೊ ಅಂತಿಮವಾಗಿ ಏನು ಶಾಸ್ತ್ರಗಳು, ಆಮೇಲೆ ಶ್ರೀಲ ಪ್ರಭುಪಾದರ ಉಪದೇಶಗಳ ಪ್ರಕಾರ ಏನು? ಶುದ್ಧ ಭಕ್ತನಾಗಿರಬೇಕು. ಗುರು ಅಂದರೆ ಶುದ್ಧ ಭಕ್ತನಾಗಿರಬೇಕು, ಮಹಾಭಾಗವತ ಸ್ಥಾನದಲ್ಲಿರಬೇಕು, ಮುಕ್ತ ಆಧ್ಯಾತ್ಮಿಕನಾಗಿರಬೇಕು, ಕೃಷ್ಣ ತತ್ವವನ್ನು ನಿಜವಾಗಿ ಹರಿತಿರಬೇಕು, ವೇದಶಾಸ್ತ್ರಗಳಲ್ಲಿ ಪರಿಣಿತನಾಗಿರಬೇಕು, ಕೃಷ್ಣನ ಅತ್ಯಂತ ಆಪ್ತ ಸೇವಕನಾಗಿರಬೇಕು, ಭಕ್ತಿಯೋಗದಲ್ಲಿ ಸಂಪೂರ್ಣವಾಗಿ ಸ್ಥಿರನಾಗಿರಬೇಕು. ಆದ್ದರಿಂದ ಭಕ್ತರು ಗುರುವನ್ನು ಸ್ವೀಕರಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಎಕ್ಸ್ಪ್ರೆಸ್ಲಿ ನಾವು ಗುರು ಎಂಥವರನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಇದೆಲ್ಲ ಅರ್ಹತೆಗಳು ಇವಾಗ ನಾನು ಹೇಳಿದ್ದೀನಲ್ವಾ ಗುರು. ಸೊ ಇದೆಲ್ಲ ನಾವು ತಿಳ್ಕೋಬೇಕು. ಸೊ ಇಲ್ಲ ಅಂದರೆ ಏನಾಗುತ್ತೆ? ಸೊ ನಾವು ಮೋಸಕ್ಕೆ ಒಳಗಾಗ್ತೀವಿ. ಸೊ ಕೃಷ್ಣನೇ ನನಗೆ ನಿಜವಾದ ಗುರುಗಳ ಆಶ್ರಯವನ್ನು ನೀಡು ಎಂದು ಭಗವಂತನನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಸೊ ಇದು ಗುರುಗಳ ಆಯ್ಕೆ ಮಾಡ್ಕೊಳ್ಳೋದು. ಸುಮ್ಮನೆ ಯಾರ್ಯಾರನ್ನೋ ನಾವು ಗುರುಗಳಂತ ಇದು ಮಾಡ್ಕೋಬಾರದು. ಸೊ ಅದಕ್ಕೆ ಈ ಗುರುವಿನ ಆಯ್ಕೆ ಸೊ ಓದನ ಆತ್ಮ ಸಾಕ್ಷಾತ್ಕಾರವಿ. ಹಾಗಾದರೆ ಜೀವಿಯು ಏಕೆ ದುಃಖವನ್ನು ಅನುಭವಿಸುತ್ತಾನೆ ಎಂದು ನಾವು ಕೇಳಬಹುದು. ಅದಕ್ಕೆ ಉತ್ತರವೆಂದರೆ ಅಜ್ಞಾನ. ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಮ್ಮ ದುಃಖಕ್ಕೆ ಕಾರಣ ಏನಪ್ಪ ಅಂದರೆ ಅಜ್ಞಾನ. ಸೊ ನಾವು ತಪ್ಪುಗಳನ್ನು ಮಾಡುತ್ತಿದ್ದೇವೆ. ನಾನು ತಪ್ಪುಗಳನ್ನು ಮಾಡುತ್ತಿದ್ದೇನೆ, ಪಾಪಪೂರಿತವಾದ ಜೀವನವನ್ನು ನಡೆಸುತ್ತಿದ್ದೇನೆ, ಅದರಿಂದಾಗಿಯೇ ನಾನು ಯಾತನೆ ಪಡುತ್ತಿದ್ದೇನೆ ಎಂದು ಅವನು ಚಿಂತಿಸುವುದಿಲ್ಲ. ಯಾಕಂದರೆ ಅಜ್ಞಾನ. ಆ ಅಜ್ಞಾನದಲ್ಲಿ ನಾವು ತಪ್ಪುಗಳು ಮಾಡ್ತೀವಿ, ಪಾಪಗಳು ಮಾಡ್ತೀವಿ, ಜೀವನ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಅದರಿಂದ ನಾವು ಯಾತನೆಗೆ ಒಳಗಾಗ್ತೀವಿ. ಸೊ ಇದೆಲ್ಲ ನಮಗೆ ಯೋಚನೆ ಗಮನಕ್ಕೆ ಬರಲ್ಲ. ಸೊ ಅವಾಗ ಏನಾಗುತ್ತೆ? ಅಜ್ಞಾನ. ಅದರಿಂದ ತನ್ನ ಶಿಷ್ಯನನ್ನು ಈ ಅಜ್ಞಾನದಿಂದ ಪಾರು ಮಾಡುವುದೇ ಗುರುಗಳ ಮೊದಲ ಕೆಲಸ. ಸೊ ಫಸ್ಟು ಗುರುವಿನ ಮೊದಲ ಕೆಲಸ ಏನು? ಇಂತಹ ಪರಿಸ್ಥಿತಿಗಳಿಂದ ಅಂದರೆ ಅಜ್ಞಾನದಿಂದ ದೂರ ಮಾಡುವುದೇ ಗುರುವಿನ ಕೆಲಸ. ಆದುದರಿಂದ ತನ್ನ ಶಿಷ್ಯನನ್ನು ಈ ಅಜ್ಞಾನದಿಂದ ಪಾರು ಮಾಡುವುದೇ ಗುರುಗಳ ಮೊದಲ ಕೆಲಸ. ದುಃಖದಿಂದ ರಕ್ಷಿಸುವುದಕ್ಕಾಗಿ ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುತ್ತೇವೆ. ನಮ್ಮ ಮಕ್ಕಳಿಗೆ ಶಿಕ್ಷಣ ದೊರೆಯದಿದ್ದರೆ
ಭವಿಷ್ಯದಲ್ಲಿ ಅವರು ತೊಂದರೆಗೆ ಈಡಾಗುತ್ತಾರೆಂದು ನಾವು ಭಯಪಡುತ್ತೇವೆ. ಸೊ ದುಃಖವು ಬರುವುದು ಅಜ್ಞಾನದಿಂದ ಎಂದು ಗುರುಗಳು ಕಾಣುತ್ತಾರೆ. ಸೊ ಇಲ್ಲಿ ಅಜ್ಞಾನವನ್ನು ಕತ್ತಲೆಗೆ ಹೋಲಿಸಲಾಗಿದೆ. ಕತ್ತಲೆಯನ್ನು ಇರುವವನು ಪಾರು ಮಾಡುವುದು ಹೇಗೆ? ಕತ್ತಲೆಯಲ್ಲಿ ಇರುವವನನ್ನು ಹೇಗೆ ಅವನನ್ನು ಬೆಳಕಕ್ಕೆ ತರಬೇಕು, ಅದು ಗುರುವಿನ ಕೆಲಸ. ಸೊ ಗುರುಗಳು ಜ್ಞಾನ ಜ್ಯೋತಿಯನ್ನು ತೆಗೆದುಕೊಂಡು ಕತ್ತಲೆಯಲ್ಲಿ ಆವೃತನಾಗಿರುವ ಜೀವಿಯ ಎದುರು ಹಿಡಿಯುತ್ತಾರೆ. ಸೊ ಇದು ಜ್ಞಾನ ಜ್ಯೋತಿ. ಅವನು ಮುಂದೆ ತಗೊಂಡೋಗು, ಹಿಡಿದ ತಕ್ಷಣ ಅವನ ಕತ್ತಲೆಯಿಂದ ಬೆಳಕಕ್ಕೆ ಬರ್ತಾನೆ. ಸೊ ಆ ಅಜ್ಞಾನವೆಂಬ ಕತ್ತಲೆಯ ಕಷ್ಟದಿಂದ ಅವನನ್ನು ಪಾರು ಮಾಡುತ್ತದೆ. ಸೊ ನಿಜವಾಗಿ ಗುರುವಿನ ಅಗತ್ಯವಿದೆಯೇ ಎಂದು ಯಾರಾದರೂ ಕೇಳಬಹುದು. ಅಗತ್ಯ ಎಂದು ವೇದಗಳು ಹೇಳುತ್ತೆ. ಏನು ಹೇಳುತ್ತೆ? ಮುಂಡುಕೋಪನಿಷತ್ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೆ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಅಂದರೆ ನಾವು ಗುರುಗಳನ್ನು ಅರಸಿಕೊಂಡು ಹೋಗಬೇಕೆಂದು ವೇದಗಳು ನಮಗೆ ವಿಧಿಸುತ್ತವೆ. ಗುರುಗಳನ್ನು ಅರಿಯಬೇಕು. ವೇದಗಳು ಹೇಳೋದು ಉದ್ದೇಶ ಏನು? ಗುರುಗಳು ಬೇಕು. ಆಧ್ಯಾತ್ಮಿಕ ನಾವು ಅಜ್ಞಾನದಲ್ಲಿ ದುಃಖಗಳಿಂದ ಪಾರಾಗಬೇಕು ಅಂದರೆ ಗುರುಗಳ ಆಯ್ಕೆ ಬೇಕು. ಸೊ ಒಬ್ಬರು ಅಧಿಕೃತ ಗುರುಗಳನ್ನು ಅರಸಬೇಕೆಂದು ವೇದಗಳು ಹೇಳುತ್ತವೆ. ಕೇವಲ ಯಾರೋ ಒಬ್ಬ ಗುರುವನ್ನಲ್ಲ. ನಾನು ಹೇಳಿದೆ ಅಲ್ವ, ಗುರುಗಳಂದರೆ ಯಾರೋ ಅಲ್ಲ. ವೇದ ಪಂಡಿತರು, ಕೃಷ್ಣ ಭಕ್ತರಲ್ಲ, ಅವರಂಥವ್ರನ್ನೆಲ್ಲ ಗುರುಗಳನ್ನು ನಾವು ಆಯ್ಕೆ ಮಾಡಿ. ಗುರು ಶಿಷ್ಯ ಪರಂಪರೆಯಲ್ಲಿ ಬಂದವರೇ ನಿಜವಾದ ಗುರುಗಳು. 5000 ವರ್ಷಗಳ ಹಿಂದೆ ವೇದವ್ಯಾಸರು ಹಾಗೂ ಕೃಷ್ಣ ಏನನ್ನು ಬೋಧಿಸಿದರು, ಇಂದಿಗೂ ಅದನ್ನೇ ಬೋಧಿಸಲಾಗುತ್ತದೆ. ಅಂಥ ಪರಂಪರದಲ್ಲಿ ಬಂದಿರುವ ವ್ಯಕ್ತಿಗಳನ್ನು ನಾವು ಗುರುವನ್ನಾಗಿ ಸ್ವೀಕರಿಸಬೇಕು. ಸೊ ಈ 2 ಬೋಧನೆಗಳಲ್ಲೂ ಯಾವ ವ್ಯತ್ಯಾಸವೂ ಇಲ್ಲ. ನೂರಾರು ಸಾವಿರಾರು ಆಚಾರ್ಯರು ಆಗಿ ಹೋಗಿದ್ದಾರೆ, ಆದರೆ ಅವರ ಸಂದೇಶ ಮಾತ್ರ ಒಂದೇ. ಏನು? ನಿಜವಾದ ಗುರುಗಳು ಇಬ್ಬರಾಗಿರಲು ಸಾಧ್ಯವಿಲ್ಲ. ಎಷ್ಟೇ ಜನ ಬರಲಿ, ಅವರು ಕೃಷ್ಣ ಏನು ಹೇಳಿದ್ದಾರೋ ಅದನ್ನೇ ವೇದವ್ಯಾಸರು, ಮಧ್ವಾಚಾರ್ಯ, ನಿಂಬಾರಕ, ಚೈತನ್ಯ ಮಹಾಪ್ರಭುಗಳು, ಗೋಸ್ವಾಮಿಗಳು, ನಮ್ಮ ಗುರು ಪರಂಪರೆ, ಭಕ್ತಿ ಸಿದ್ಧಾಂತ ಸರಸ್ವತಿ, ಪ್ರಭುಪಾದರು ಎಲ್ಲರೂ ಒಂದೇ ಹೇಳಿದ್ದಾರೆ. ಅದು ನಿಜವಾದ ಗುರುಗಳು. ಅವ್ರು ಹೇಳ್ತಾ ಇದ್ದಾರೆ, ಪ್ರಭುಪಾದರು ಇಬ್ಬರಾಗಲು ಸಾಧ್ಯವಿಲ್ಲ. ಯಾಕಂದರೆ ನಿಜವಾದ ಗುರುಗಳು ತಮ್ಮ ಪೂರ್ವ ಸೂರಿಗಳು ಬೋಧಿಸಿದ್ದಕ್ಕಿಂತ ಭಿನ್ನವಾದನ್ನು ಬೋಧಿಸುವುದಿಲ್ಲ. ಅವರು ಏನು ಹೇಳಿದ್ದಾರೆ ಅದೇ, ಅದನ್ನು ಬದಲಾಯಿಸಿ ಬೇರೆ ಏನೇನೋ ಹೇಳುವುದಿಲ್ಲ. ಸೊ ಕೆಲವು ಬೋಧಕರು ನನ್ನ ಅಭಿಪ್ರಾಯದಲ್ಲಿ ನೀನು ಹೇಗೆ ಮಾಡಬೇಕು ಎಂದು ಹೇಳುತ್ತಾರೆ. ಅಂಥವರು ಗುರುಗಳೇ ಅಲ್ಲ. ಸೊ ಇಂತಹ ಗುರುಗಳೆಂದು ಹೇಳಿಕೊಳ್ಳುವವರು ಕೇವಲ ಟಕ್ಕರು. ನಿಜವಾದ ಗುರುಗಳು ಏಕೈಕವಾದ ಅಭಿಪ್ರಾಯವನ್ನು ಹೊಂದಿರುತ್ತಾರೆ. ಆ ಅಭಿಪ್ರಾಯವು ಕೃಷ್ಣ, ವೇದವ್ಯಾಸ, ನಾರದ, ಅರ್ಜುನ, ಚೈತನ್ಯ ಮಹಾಪ್ರಭುಗಳು, ಗೋಸ್ವಾಮಿಗಳು ವ್ಯಕ್ತಪಡಿಸುವ ಅಭಿಪ್ರಾಯವೇ ಆಗಿರುತ್ತೆ. ಸೊ ಇವಾಗ ನಾನು ಹೇಳಿದೆ ಅಲ್ವಾ, ಅಂಥದ್ರಲ್ಲಿ ಬರಬೇಕು. ಸೊ 5000 ವರ್ಷಗಳ ಹಿಂದೆ ಭಗವಾನ್ ಕೃಷ್ಣನು ಭಗವದ್ಗೀತೆಯನ್ನು ಉಪದೇಶಿಸಿದ. ವೇದವ್ಯಾಸರು ಅದನ್ನು ಗ್ರಂಥ ರೂಪಕ್ಕೆ ಇಳಿಸಿದರು. ವೇದವ್ಯಾಸರು ಇದು ನನ್ನ ಅಭಿಪ್ರಾಯ ಎಂದು ಹೇಳಿಲ್ಲ. ಕೃಷ್ಣ ಏನು ಹೇಳಿದಾರೋ ಅದೇ ಗ್ರಂಥದ ರೂಪದಲ್ಲಿ ತೋರಿಸಿದ್ದಾರೆ. ಬದಲಿಗೆ ಶ್ರೀ ಭಗವಾನ್ ವಾಚ ಎಂದರೆ ದೇವೋತ್ತಮ ಪರಮಪುರುಷನನ್ನು ಹೇಳುತ್ತಾನೆ ಎಂದು ಬರೆದರು. ವೇದವ್ಯಾಸರು ಏನೆಲ್ಲ ಬರೆದರು ಅದೆಲ್ಲವೂ ಮೂಲತಃ ದೇವೋತ್ತಮ ಪರಮಪುರುಷನು ಹೇಳುವುದೇ ಆಗಿದೆ. ಸೊ ವೇದವ್ಯಾಸರು ತಮ್ಮ ಅಭಿಪ್ರಾಯವನ್ನು ಸೇರಿಸಲಿಲ್ಲ. ಸೊ ಆದುದರಿಂದ ಶ್ರೀಲ ವೇದವ್ಯಾಸರು ನಿಜವಾದ ಗುರುಗಳು. ಅವರು ಕೃಷ್ಣನ ನುಡಿಗಳನ್ನು ಅಪಾರ್ಥ ಮಾಡುವುದಿಲ್ಲ, ಅವುಗಳನ್ನು ಇದ್ದಂತೆಯೇ ಮರುನುಡಿದರು. ನಾವು ಒಂದು ತಂತಿ
ಸಂದೇಶವನ್ನು ಕಳುಹಿಸಿದರೆ ಅದನ್ನು ತಲುಪಿಸುವವರು ತಿದ್ದುವುದಿಲ್ಲ, ಸರಿಪಡಿಸುವುದಿಲ್ಲ ಅಥವಾ ಸೇರ್ಪಡೆ ಮಾಡುವುದಿಲ್ಲ. ಅವರು ಅದನ್ನು ತಲುಪಿಸುತ್ತಾರಷ್ಟೇ. ಅದೇ ಗುರುವಿನ ಕರ್ತವ್ಯ. ಗುರುಗಳು ಯಾರೇ ಆಗಿರಬಹುದು, ಆದರೆ ಸಂದೇಹ ಮಾತ್ರ ಒಂದೇ. ಆದುದರಿಂದ ಗುರುಗಳು ಒಬ್ಬರೇ ಎಂದು ಹೇಳುತ್ತಾರೆ. ಸೊ ಗುರು ಶಿಷ್ಯ ಪರಂಪರೆಯಲ್ಲಿ ಒಂದೇ ವಿಷಯ ಪುನರಾವರ್ತನೆಯನ್ನು ಕಾಣುತ್ತೀವಿ. ಭಗವದ್ಗೀತಾದಲ್ಲಿ ಕೃಷ್ಣ ಏನು ಹೇಳ್ತಾರೆ? ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ. ಅಂದರೆ ನಿನ್ನ ಮನಸ್ಸನ್ನು ಸದಾ ನನ್ನ ಚಿಂತನೆಯಲ್ಲಿ ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕರಿಸು, ನನ್ನನ್ನು ಆರಾಧಿಸು. ನನ್ನಲ್ಲೇ ಸಂಪೂರ್ಣವಾಗಿ ನಿಮಗ್ನನಾಗಿರುವ ನೀನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುತ್ತೀಯ. ಸೊ ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಶ್ರೀ ಚೈತನ್ಯ ಮಹಾಪ್ರಭುಗಳು ಮೊದಲಾದ ಆಚಾರ್ಯರೆಲ್ಲ ಇವೇ ಉಪದೇಶಗಳನ್ನೇ ಪುನರುಚ್ಚರಿಸಿದರು. 6 ಜನ ಗೋಸ್ವಾಮಿಗಳು ಇದೇ ಸಂದೇಶವನ್ನೇ ಪ್ರಸಾರ ಮಾಡಿದರು. ನಾವು ಅವರ ಹೆಜ್ಜೆಗಳನ್ನೇ, ಅಂದರೆ ಪ್ರಭುಪಾದರು ಹೇಳ್ತಾ ಇರೋದು, ನಾವು ಅವರ ಹೆಜ್ಜೆಗಳನ್ನೇ ಅನುಸರಿಸುತ್ತಿದ್ದೇವೆ ಅಷ್ಟೇ. ಅದರಲ್ಲಿ ಯಾವ ವ್ಯತ್ಯಾಸವಿಲ್ಲ. ಸೊ ನನ್ನ ಅಭಿಪ್ರಾಯದಲ್ಲಿ ಕುರುಕ್ಷೇತ್ರ ರಣರಂಗವು ಮಾನವನ ದೇಹವನ್ನು ಪ್ರತಿನಿಧಿಸುತ್ತಿದೆ ಎಂದಲ್ಲ, ಕೃಷ್ಣನ ನುಡಿಗಳು ವ್ಯಾಖ್ಯಾನ ನೀಡಲು ನಾವು ಪ್ರಯತ್ನಿಸೋಣ. ಯಾಕಂದರೆ ಪ್ರಭುಪಾದರು ಹೇಳ್ತಾ ಇದ್ರೆ ಕೆಲವರೆಲ್ಲ ಈ ಥರ ಅವರ ಅಭಿಪ್ರಾಯ ಪ್ರಕಾರವಾಗಿ ಅವರ ಊಹೆದಿಂದ ಏನೇನೋ ಈ ಥರ ಕುರುಕ್ಷೇತ್ರ ಅಂದರೆ ಏನು, ಮಾನವನ ಒಂದು ದೇಹ, ಇದೆಲ್ಲ ಈ ಥರ ಕೃಷ್ಣನ ನುಡಿಗಳಿಗೆ ವ್ಯಾಖ್ಯಾನ ನೀಡಲು ನಾವು ಪ್ರಯತ್ನಿಸುವುದಿಲ್ಲ ಅಂತ ಪ್ರಭುಪಾದರು ಹೇಳ್ತಾ ಇರೋದು. ಕೆಲವು ಜನ ಈ ಥರ ಹೇಳ್ತಾರೆ. ಯಾಕಂದರೆ ಇವತ್ತು ಸಾವಿರಾರು ಭಗವದ್ಗೀತೆ ಇದ್ದಾರೆ, ಅದರಲ್ಲೆಲ್ಲ ಇಂತಹ ಬೆರಿಕೆ ಇರುತ್ತೆ. ಅದು ಸಾಕ್ಷಾತ್ತಾಗಿ ಯಥಾರೂಪವಾಗಿರುವುದಿಲ್ಲ. ಧೂರ್ತರು ಹೀಗೆ ವ್ಯಾಖ್ಯಾನ ಮಾಡುತ್ತಾರೆ: ಈ ಪ್ರಪಂಚದಲ್ಲಿ ಸ್ವಂತ ಅಭಿಪ್ರಾಯ ನೀಡುವ ಅನೇಕ ಧೂರ್ತ ಗುರುಗಳಿದ್ದಾರೆ. ಆದರೆ ಅಂತಹ ಧೂರ್ತ ಗುರುಗಳಿಗೆ ನಾವು ಸವಾಲು ಹಾಕಬಹುದು. ಧೂರ್ತ ಗುರು ಒಬ್ಬನು ನಾನೇ ದೇವರು ಅಥವಾ ನಾವೆಲ್ಲ ದೇವರೇ ಎಂದು ಹೇಳಬಹುದು, ಹೇಳಿಕೊಳ್ಳಲೇ. ಆದರೆ ದೇವರು ಎನ್ನುವ ಶಬ್ದಕ್ಕೆ ನಿಘಂಟಿನಲ್ಲಿ ಏನು ಅರ್ಥವನ್ನು ಕೊಡಲಾಗಿದೆ ಎಂದು ನಾವು ನೋಡಬೇಕು. ಸಾಮಾನ್ಯವಾಗಿ ದೇವರೆಂದರೆ ಪರಮಪುರುಷ ಎಂದು ನಿಘಂಟು ಹೇಳುತ್ತದೆ. ನೀನು ಅಂತಹ ಪರಮಪುರುಷನೇ? ಅಂತಹ ಗುರುವನ್ನು ನಾವು ಪ್ರಶ್ನಿಸಬಹುದು. ಸೊ ಇದನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ಆಗ ನಾವು ಪರಮ ಎಂಬ ಶಬ್ದ ಅರ್ಥವನ್ನು ಅವನಿಗೆ ತಿಳಿಸಬೇಕಾಗುತ್ತದೆ. ಸೊ ಪರಮ ಎಂದರೆ ಅತ್ಯಂತ ಶ್ರೇಷ್ಠ ಅಧಿಕಾರಿ ಎಂದು ಯಾವುದೇ ನಿಘಂಟು ಹೇಳುತ್ತದೆ. ಆಗ ನೀವು ಅತ್ಯಂತ ಶ್ರೇಷ್ಠ ಅಧಿಕಾರಿಯೇ ಎಂದು ಕೇಳಬಹುದು. ಅಂತಹ ಧೂರ್ತ ಗುರು ತಾನೇ ದೇವರೆಂದು ಘೋಷಿಸಿಕೊಳ್ಳುತ್ತಿದ್ದರು ಅಂತಹ ಪ್ರಶ್ನೆಗೆ ಉತ್ತರ ಕೊಡಲಾರ. ಸೊ ದೇವರು ಪರಮಪುರುಷನು, ಶ್ರೇಷ್ಠ ಅಧಿಕಾರಿಯೂ ಆಗಿದ್ದಾನೆ. ಯಾರು ಅವನಿಗೆ ಸರಿಸಮಾನರಲ್ಲ ಅಥವಾ ಅವನಿಗಿಂತ ಶ್ರೇಷ್ಠರೂ ಅಲ್ಲ. ಆದರೆ ತಾವೇ ಪರಮರೆಂದು ಹೇಳಿಕೊಳ್ಳುವ ಧೂರ್ತರಾದ ಅನೇಕ ಗುರು ದೇವರುಗಳೂ ಇದ್ದಾರೆ. ಲೌಕಿಕ ಅಸ್ತಿತ್ವದ ಅಂಧಕಾರದಿಂದ ಪಾರಾಗಲು ಅಂತಹ ಧೂರ್ತರು ನಮಗೆ ನೇರವು ನೀಡಲಾರವು. ಆಧ್ಯಾತ್ಮಿಕ ಜ್ಞಾನ ದೀವಿಗೆಯಿಂದ ನಮ್ಮ ಕತ್ತಲೆಯನ್ನು ಬೆಳಗಿಸುವುದು ಅವರಿಗೆ ಸಾಧ್ಯವಿಲ್ಲ. ಸೊ ಬೇಸಿಕಲಿ ಪ್ರಭುಪಾದರು ಇಲ್ಲಿ ಹೇಳ್ತಾ ಇರೋದು, ಸೊ ಯಾರು ಗುರು ಪರಂಪರೆಯಲ್ಲಿ ಬರದೇ ಇರುವ ಗುರುಗಳು ನಮಗೆ ಕತ್ತಲೆಯನ್ನು ಬೆಳಗಿಸುವ ಅವರಿಗೆ ಸಾಧ್ಯ, ಅಜ್ಞಾನದಿಂದ ದೂರ ಮಾಡುವುದು ಸಾಧ್ಯವಿಲ್ಲ ಅಂತ ಪ್ರಭುಪಾದ. ಸೊ ನಿಜವಾದ ಗುರುಗಳು ಪರಮ ಗುರುವಾದ ಭಗವಂತನು ಶ್ರೇಷ್ಠ ಶಾಸ್ತ್ರಗಳಲ್ಲಿ ಏನೇನು ಹೇಳಿದ್ದಾನೋ ಅದನ್ನೇ ಮಂಡಿಸುತ್ತಾರೆ ಅಷ್ಟೇ.
ಗುರು ಶಿಷ್ಯ ಪರಂಪರೆಯಲ್ಲಿ ಸಾಗಿ ಬಂದ ಸಂದೇಶವನ್ನು ಗುರುವಾದವರು ಬದಲಾಯಿಸಲಾರರು. ಸೊ ನಿಜವಾದ ಗುರು ಭಗವಂತ ಏನು ಹೇಳಿರ್ತಾನೋ ಅದು ಮಾತ್ರ ಹೇಳ್ತಾನೆ, ಬೇರೆ ಏನೂ ಹೇಳಲ್ಲ. ಪರಮ ಸತ್ಯವನ್ನು ಕಂಡುಹಿಡಿಯಲು ನಾವು ಸಂಶೋಧನೆಯನ್ನು ಕೈಗೊಳ್ಳಲು ಆಗುವುದಿಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನನ್ನ ಗುರು ಮಹಾರಾಜರು ಅಂದರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ನನ್ನನ್ನು ಒಬ್ಬ ದೊಡ್ಡ ಮೂರ್ಖನೆಂದು ಪರಿಗಣಿಸಿದ್ದರು. ಅಂದರೆ ಇದು ಚೈತನ್ಯ ಮಹಾಪ್ರಭು ಬಗ್ಗೆ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಕೃಷ್ಣ, ಸ್ವಯಂ ಕೃಷ್ಣನೇ ಆದರೂ ಅವರು ಚೈತನ್ಯ ಮಹಾಪ್ರಭು ಗುರುಗಳು ಈಶ್ವರಪುರಿ ಅವ್ರು ಹೇಳ್ತಾರೆ, ಅವರು ನೀನು ದೊಡ್ಡ ಮೂರ್ಖ ಎಂದು ಪರಿಗಣಿಸಿದೆ. ಸ್ವತಃ ಹೇಳಿದ್ದಾರೆ, ಯಾರು ತನ್ನ ಗುರುಗಳ ಮುಂದೆ ಮೂರ್ಖರಂತೆ ಇರುತ್ತಾರೋ ಅವರಿಗೆ ನಿಜವಾದ ಗುರುಗಳು. ಆದರೆ ನಾನು ಬಹಳ ಪ್ರಗತಿ ಸಾಧಿಸಿದ್ದೇನೆ, ನನ್ನ ಗುರುವಿಗಿಂತ ಚೆನ್ನಾಗಿ ಹೇಳಬಲ್ಲೆ ಎಂದು ಯಾರು ಹೇಳುತ್ತಾರೋ ಅವರು ಮೂರ್ಖರೇ. ಭಗವದ್ಗೀತಾ ಕೃಷ್ಣ ಹೀಗೆ ಹೇಳ್ತಾನೆ, ಏನು ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇನೇ ಹಮಾತ ಯೋಗೋ ನಷ್ಟ ಪರಂತಪ. ಹೀಗೆ ಪರಮ ವಿಜ್ಞಾನ ಗುರು ಶಿಷ್ಯ ಪರಂಪರ ಸರಣಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಸ್ವೀಕಾರವಾಗುತ್ತಾ ಬಂದಿದೆ. ರಾಜಋಷಿಗಳು ಅದನ್ನು ಹೀಗೆಯೇ ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಕಾಲಕ್ರಮಾನದಲ್ಲಿ ಈ ಸರಣಿಯು ಭಗ್ನವಾಯಿತು. ಈ ವಿಜ್ಞಾನವು ನಷ್ಟವಾದಂತೆ ತೋರುತ್ತದೆ. ಸೊ ಗುರು ಒಬ್ಬರನ್ನು ಪಡೆಯುವುದು ಕೇವಲ ದೊಡ್ಡ ಸ್ಥಿಕೆಯಲ್ಲ. ಆಧ್ಯಾತ್ಮಿಕ ಜೀವನವನ್ನು ಅರಿತುಕೊಳ್ಳಲು ನಿಜವಾದ ಆಸಕ್ತಿನಾಗಿರುವವನಿಗೆ ಗುರುಗಳ ಅಗತ್ಯವಿದೆ. ಗುರುಗಳ ಆಧ್ಯಾತ್ಮಿಕ ಜೀವನವನ್ನು ಅರಿತುಕೊಳ್ಳಲಿಗೆ ಅಗತ್ಯ ಗುರುಗಳ ಬೇಕು. ಆಧ್ಯಾತ್ಮಿಕ ಜೀವನ, ದೇವರು, ಸತ್ಕರ್ಮ, ದೇವರೊಡನೆ ತನ್ನ ಸಂಬಂಧ ಅರಿತುಕೊಳ್ಳಲು ತೀವ್ರವಾದ ಆಸಕ್ತಿಯನ್ನು ಹೊಂದುವವನಿಗೆ ಗುರುಗಳ ಅಗತ್ಯವಿದೆ. ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಗಂಭೀರವಾದ ಆಸಕ್ತಿಯನ್ನು ಹೊಂದಿದ್ದರೆ ನಮಗೆ ಒಬ್ಬರು ಗುರುಗಳು ಬೇಕು. ಗುರುಗಳನ್ನು ಹೊಂದಿರುವುದೇ ಒಂದು ಹವ್ಯಾಸವಾಗಿರುವುದಕ್ಕಾಗಿ ನಾವು ಗುರುಗಳ ಬಳಿಗೆ ಹೋಗಬಾರದು. ಸೊ ನಾವು ಗುರುಗಳಿಗೆ ಶರಣಾಗತರಾಗಬೇಕು. ಏಕೆಂದರೆ ಶರಣಾಗತರಾಗದೆ ಏನನ್ನು ಕಳಿಯಲಾಗುವುದಿಲ್ಲ. ಅರ್ಜುನ ತನ್ನ ಗುರುವ ಶ್ರೀಕೃಷ್ಣಗೆ ಅಂಗೀಕರಿಸಿದಂತೆ ನಾವು ಗುರುಗಳನ್ನು ಸ್ವೀಕರಿಸಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಅರ್ಜುನ ಏನು ಹೇಳ್ತಾ ಇದ್ದಾರೆ, ಕಾರ್ಪಣ್ಯ ದೋಷೋ ಪಹತ ಸ್ವಭಾವ ಪೃಚ್ಛಾಮಿ ತ್ವಂ ಧರ್ಮ ಸಮ್ಮೂಢಚೇತಾ ಯಶ್ರೇಯ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಂ ಪ್ರಪನ್ನಂ. ಈಗ ನನ್ನ ಕರ್ತವ್ಯ ಏನೆಂದು ತಿಳಿಯದೆ ಗೊಂದಲಕ್ಕಿಡಿಗಾಗಿದ್ದೇನೆ. ಸೊ ನಾವು ಇದೇ ಸ್ಥಾನದಲ್ಲಿದ್ದೇವೆ. ನಮ್ಮ ಕರ್ತವ್ಯ ನಮಗೂ ಗೊತ್ತಿಲ್ಲ, ಗೊಂದಲದಲ್ಲಿದ್ದೇವೆ. ಆ ದೌರ್ಬಲ್ಯದಿಂದಾಗಿ ಚಿತ್ತ ಶಾಂತಿಯನ್ನು ಕಳೆದುಕೊಂಡಿದ್ದೇವೆ. ಈ ಸ್ಥಿತಿಯಲ್ಲಿ ನಮಗೆ ಅತ್ಯುತ್ತಮವಾದುದು ಯಾವುದೋ ಅದನ್ನು ಸ್ಪಷ್ಟವಾಗಿ ಹೇಳಬೇಕೆಂದು ಕೇಳಿಸಿಕೊಳ್ಳುತ್ತೇನೆ. ಈಗ ನಾನು ನಿನ್ನ ಶಿಷ್ಯ, ಶರಣಾಗತರಾಗಿವ. ಸೊ ಜೀವ, ದಯವಿಟ್ಟು ನನಗೆ ಉಪದೇಶ ಮಾಡು ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಸೊ ನೆಕ್ಸ್ಟ್ ನಾವು ಭೇಟಿ ಆಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ.